Good morning, students. Last class, I was teaching you On the Way to Goregaon by Dr. B.R. Ambedkar. I told you before that this is an extract from an autobiography of Ambedkar. The story which deals on what happened in the while the journey when they are traveling to Goregaon. While they are going to Goregaon, what happened there? This is what happening in the story. Now, last class I told you last class the preparation was made, the great preparation was made to go to Goregaon with the permission of her aunt. She was also left under the care of the neighbors, and children's with great preparations they are now traveling to Goregaon. ಚಿಲ್ಡ್ರನ್ಸು ಮಕ್ಕಳೆಲ್ಲನೂ ಕೂಡ ಅಪ್ಪನ ನೋಡೋಕ್ಕೆ ಅಂತ ಅಂಬೇಡ್ಕರ್ ಅವರ ಅಪ್ಪ ಅವ್ರನ್ನ ನೋಡೋಕ್ಕೋಸ್ಕರ ಗೋರೆಗಾಂವ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಗೋರೆಗಾಂವ್ಗೆ ಪ್ರಯಾಣ ಬೆಳೆಸ್ಬೇಕಾದ್ರೆ ಟ್ರೈನ್ ಜರ್ನಿಲೇ ಹೋಗಬೇಕಾಗತ್ತೆ. ವಾಟ್ ಹ್ಯಾಪನ್ಡ್ ಇನ್ ದ ಜರ್ನಿ? Let's continue the lesson. Page number 68, third paragraph. When we reached the station, my brother brought tickets and gave me and my sister's son 2 annas each as a pocket money to be spent at our pleasure. ಅಣ್ಣ ಟಿಕೆಟ್ ತರಕ್ಕೆ ಹೋದ. ಆಗ ನನ್ನ ಅಕ್ಕನ ಮಕ್ಕಳೇನಿದ್ರು ಅಕ್ಕನ ಮಕ್ಕಳಿಗೆ ನನಗೆ ಮತ್ತು 2 ಅನ್ನಾಸ್ 2 ಆಣಿ ಕೊಟ್ಟರು. ನಮಗೆ ಏನು ಬೇಕೋ ಅದನ್ನು ನಿಮಗೆ ಪ್ಲೆಷರ್ ಪ್ರಕಾರ ನಿಮ್ಮ ಇಷ್ಟ ಪ್ರಕಾರ ಖರ್ಚು ಮಾಡಿ ಅಂತ 2 ಆಣಿ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ವಿ ಅಟ್ ಒನ್ಸ್ ಬಿಗ್ಯಾನ್ ಅವರ್ ಕರಿಯರ್ ಆಫ್ ರಯೋಟಸ್ ಲಿವಿಂಗ್ ಆ್ಯಂಡ್ ಈಚ್ ಆರ್ಡರ್ಡ್ ಎ ಬಾಟಲ್ ಆಫ್ ಲೆಮನೇಡ್ ಅಟ್ ದ ಸ್ಟಾರ್ಟಿಂಗು ಇಬ್ಬರು ಕೂಡ 2 ಆಣಿ ಕೊಟ್ಟಿದ್ರಲ್ಲ, ಅಲ್ಲಿ ಒಂದು ಲೆಮನ್ ಜ್ಯೂಸನ್ನು ಪರ್ಚೇಸ್ ಮಾಡಿದ್ರಂತೆ. ಯೂಶ್ವಲಿ when children go from their home, they usually enjoy the journey. ಮಕ್ಕಳು ಯಾವಾಗ ಆಚೆ ಹೋಗ್ತಾರೆ ತುಂಬ ಎಂಜಾಯ್ ಮಾಡ್ತಾರೆ ಜರ್ನಿನ. ವಿತ್ ಅದರಲ್ಲೂ ಕೂಡ ಒಂದು ಸಾಮಾನ್ಯವಾಗಿ ಮನೆಗಳಲ್ಲಿ ಒಂದು 2 ರೂಪಾಯಿ, ಒಂದು 10 ರೂಪಾಯಿ 20 ರೂಪಾಯಿ ಅವ್ರಿಗೆ ಜೋಬಲ್ಲಿ ಹಾಕೋದು, ಯಾಕೆಂದರೆ ಅವ್ರ ಜರ್ನಿ ಚೆನ್ನಾಗಿರಲಿ ಅಂತ ಜೋಬಲ್ಲಿ ಹಾಕೋದು, ಇದೆಲ್ಲನೂ ಕೂಡ ನಡೀತಾ ಇರುತ್ತೆ. ಅದೇ ರೀತಿ ಅಣ್ಣ ಅಂಬೇಡ್ಕರ್ ಅವ್ರ ಅಣ್ಣ 2 ಅಕ್ಕನ ಮಗನಿಗೆ ಮತ್ತು ಅಂಬೇಡ್ಕರ್ಗೆ 2 ಆಣಿ ಕೊಟ್ಟಿರೋದನ್ನ ಲೆಮನ್ ಜ್ಯೂಸನ್ನ ತೊಗೊಂಡ್ರಂತೆ. ಆಫ್ಟರ್ ಎ ಶಾರ್ಟ್ ವೈಲ್ ದ ಟ್ರೈನ್ ವಿಸಿಲ್ಡ್ ಇನ್ ಆ್ಯಂಡ್ ವಿ boarded it as quickly as we could for fear being left behind. We were told to detain at Masur, the nearest railway station for Goregaon. ಎಲ್ಲರೂ ಕೂಡ ಬೇಗ ವಿಸಿಲ್ ಆಗಿದ ತಕ್ಷಣವೇ ಟ್ರೈನ್ ಯಾವಾಗ ವಿಸಿಲ್ ಆಯಿತು, ವೆನ್ ಟ್ರೈನ್ ವಿಸಿಲ್ಸ್, ವಿ ಆಲ್ ವೆಂಟ್ ಇನ್ಸೈಡ್ ದ ಟ್ರೈನ್, ದ ಬೊಗ್ಗೆ ಒಳಗೆ ಹೋಗಿ ಎಲ್ಲ ಕೂತ್ಕೊಂಡ್ರಂತೆ. ನಾವು ಯಾಕಂದರೆ ಹಿಂದೆ ಬರಬಾರ್ದು ಅಂತ. ಆಮೇಲೆ ಗೋರೆಗಾಂವ್ಗೆ ಹತ್ತಿರವಾಗಿರೋಂಥ ಸ್ಟೇಷನ್ನು ಮಾಸೂರು. ಇವರು ಮಾಸೂರವ್ರಿಗೂ ಟಿಕೆಟ್ ತೊಗೊಂಡಿದ್ದಾರೆ. ಮಾಸೂರವ್ರಿಗೂ ಟಿಕೆಟ್ ತೊಗೊಂಡು, ಯಾಕೆ ಅಂದರೆ ಗೋರೆಗಾಂವ್ಗೆ ಹತ್ತಿರ ಇರೋವಂಥ ಯಾವುದಾದ್ರೂ ಸ್ಟೇಷನ್ ಇದ್ದರೆ ಅದು ಮಾಸೂರು ಸ್ಟೇಷನ್ನು. ಅಲ್ಲಿಗೆ ಮಾಸೂರಿಗೆ ಸ್ಟೇಷನ್ಗೆ ಟಿಕೆಟ್ ತೊಗೊಂಡು ಜರ್ನಿನ ಸ್ಟಾರ್ಟ್ ಮಾಡಿದ್ದಾರೆ. The train arrived at Masur at about 5 in the evening and we got down with our luggage. 5 ಗಂಟೆ ಸಾಯಂಕಾಲಕ್ಕೆ ಮಾಸೂರ್ಗೆ ಟ್ರೈನು ರೀಚ್ ಆಯ್ತಂತೆ. In a few minutes, all the passengers who had got down from the trains had gone away to their destination. ಇನ್ನು ಒಂದು 10 ನಿಮಿಷ 15 ನಿಮಿಷದಲ್ಲಿ ಇಡೀ ಟ್ರೈನು ರೈಲ್ವೆ ಸ್ಟೇಷನ್ ಏನಿದೆ ಆ ರೈಲ್ವೆ ಸ್ಟೇಷನಿಗೆ ಖಾಲಿಯಾಗಿಬಿಟ್ಟಿರ್ತದೆ. ಪ್ಯಾಸೆಂಜರ್ಸು ಇಳಿದ್ಬಿಟ್ಟು ತಮ್ಮ ಜಾಗಕ್ಕೆ ಏನು ಹೋಗಬೇಕು ಅಲ್ಲಿ ಜಾಗಕ್ಕೆ ಹೊರಟ್ರಂತೆ.
ಆದರೆ ಇಲ್ಲಿ ಪ್ರಾಬ್ಲಮ್ ಏನಾಗಿರೋದು, ಇನ್ ಎ ಫ್ಯೂ ಮಿನಿಟ್ಸ್ ಆಲ್ ದ ಪ್ಯಾಸೆಂಜರ್ಸ್ ಹೂ ಹ್ಯಾಡ್ ಗಾಟ್ ಡೌನ್ ಫ್ರಮ್ ದ ಟ್ರೈನ್ಸ್ ಹ್ಯಾಡ್ ಗಾನ್ ಅವೇ ಟು ದೇರ್ ಡೆಸ್ಟಿನೇಷನ್ಸ್. ಎಲ್ಲೆಲ್ಲಿ ಹೋಗಬೇಕಾಗಿತ್ತು ಅಲ್ಲಿ ರೀಚ್ ಆದರು. ಆದರೆ ಅಂಬೇಡ್ಕರು ಮತ್ತು ಅವ್ರ ಅಣ್ಣಂದಿರು ತಮ್ಮ ಏನು ಬರಬೇಕಾಗಿತ್ತು, ಈ ಚಿಲ್ಡ್ರನ್ಸು ಯಾರು ಬುಲೆಟ್ ಕಾರ್ಟ್ ಯಾರು ಕಳಿಸ್ತೀನಿ ಅಂತ ಅಪ್ಪ ಏನು ಹೇಳಿದ್ರು, ಆದರೆ ಅದು ಇನ್ನೂ ಬಂದಿಲ್ಲ. We 4 children remained on the platform looking out for my father or a servant whom he had promised to send. ಹುಡುಕ್ತಾ ಇದ್ದಾರೆ ಇವರು. ಯಾವಾಗ ಸ್ಟೇಷನಿಂದ ಹೇಳಿದ್ರೆ ವಿ 4 ಚಿಲ್ಡ್ರನ್ಸ್, ದ ಚಿಲ್ಡ್ರನ್ಸ್ ಅಂದರೆ 4 ಜನ ಚಿಲ್ಡ್ರನ್ಸು ಟ್ರಾವೆಲ್ ಮಾಡ್ತಾ ಇದ್ದಾರಲ್ಲ, ವಿ 4 ಚಿಲ್ಡ್ರನ್ಸ್ ರಿಮೈನ್ಡ್ remained on the platform looking out for my father's or a servants whom he had promised to send. ಯಾರು ಸರ್ವೆಂಟ್ ಯಾರಾದರೂ ಬಂದಿದ್ದಾರಾ, ಆಮೇಲೆ ಅಪ್ಪ ಏನು ಹೇಳಿದ್ರು ಅವ್ರನ್ನ ಕಳಿಸಿದಾರಾ ಅಂತ ಇವರೆಲ್ಲ ಕಾಯ್ತಾ ಇದ್ದಾರೆ. ಲಾಂಗ್ ಡಿಡ್ ವಿ ವೇಟ್ ಬಟ್ ನೋ ಒನ್ ಟರ್ನ್ಡ್ ಅಪ್. ತುಂಬ ಹೊತ್ತು ಕಾಯ್ತಿದ್ದಾರೆ. 5 ಗಂಟೆಗೆ ಇಳಿದಿರೋರು ತುಂಬ ಹೊತ್ತು ಕಾಯ್ತಿದ್ದಾರೆ. ಆದರೆ ಯಾರೂ ಕೂಡ ಯಾವುದೇ ಬುಲೆಟ್ ಎತ್ತಿನ ಗಾಡಿ ಆಗಲಿ ಅಪ್ಪ ಆಗಲಿ ಬರಲೇ ಇಲ್ವಂತೆ. An hour elapsed and the station master came to inquire. ತುಂಬ ಹೊತ್ತು ಕಾಯ್ತಾ ಇರೋದ್ರಿಂದ ಸ್ಟೇಷನ್ ಮಾಸ್ಟರು ಬಂದ್ರಂತೆ ಎನ್ಕ್ವೈರ್ ಮಾಡೋಕ್ಕೆ ಅಂತ. ಯಾಕೆ ಈ ಹುಡುಗರು ಇಷ್ಟೊತ್ತವರೆಗೂ ಕಾಯ್ತಾ ಇದ್ದಾರೆ, ವೈ ದೇ ಆರ್ ವೇಟಿಂಗ್ ಫ್ರಮ್ ದ ಲಾಂಗ್ ಟೈಮ್ ಅಂತ ಹೇಳಿ ಎನ್ಕ್ವೈರ್ ಮಾಡೋಕ್ಕೆ ಸ್ಟೇಷನ್ ಮಾಸ್ಟರ್ ಬಂದ್ರಂತೆ. ಆ್ಯನ್ ಅವರ್ elapsed and the station master came to inquire. He asked us for our tickets. ವಿ ಶೋಡ್ ದೆಮ್ ಟು ಹಿಮ್. ಅವರು ಟಿಕೆಟ್ಸ್ನ ಕೇಳಿದ್ರಂತೆ, ಅದನ್ನು ತೋರಿಸಿದ್ರಂತೆ. ಹಿಂಗೆ ನಾವು ಇದರಲ್ಲಿ ಮಾಸೂರು ಸ್ಟೇಷನ್ ಎಲ್ಲಿ ಬಂದಾಗ ಕಾಯ್ತಾ ಇದ್ರಲ್ಲ, ಸ್ಟೇಷನ್ ಮಾಸ್ಟರ್ ಟಿಕೆಟ್ಸ್ ಎಲ್ಲಿ ಅಂತ ಕೇಳಿದರೆ ತೋರಿಸಿದ್ರಂತೆ. ವಿ ಶೋಡ್ ದ್ಯಾಮ್ ಟು ಹಿಮ್. ಈ ಆಸ್ಕ್ಡ್ ಅಸ್ ವೈ ವಿ ಟೇರ್ಡ್. ಯಾಕೆ ಇಲ್ಲಿದ್ದೀರಾ ಅಂತ, ವೈ ವಿ ಆರ್ ಟ್ಯಾರಿಡ್, ಯಾಕೆ ಇಲ್ಲಿದ್ದೀರಾ, ಯಾಕೆ ವೈ ಯು ಆರ್ ವೇಟಿಂಗ್ ಹಿಯರ್ ಅಂತ, ಯಾಕೆ ಇಲ್ಲಿದ್ದೀರಾ ಅಂತ ಕೇಳಿದ್ರಂತೆ. ವಿ ಟೋಲ್ಡ್ ಹಿಮ್ ದಟ್ ವಿ ವರ್ ಬೌಂಡ್ ಫಾರ್ ಗೋರೆಗಾಂವ್ ಆ್ಯಂಡ್ ದಟ್ ವಿ ವರ್ ವೇಟಿಂಗ್ ಫಾರ್ ಫಾದರ್ ಆರ್ ಎ ಸರ್ವೆಂಟ್ ಟು ಕಮ್ ಬಟ್ that neither had turned up and that we did not know how to reach ಗೋರೆಗಾಂವ್. ಹೇಳಿದ್ರಂತೆ, ನಾವು ಇಲ್ಲಿ ಯಾಕೆ ಕಾಯ್ತಾ ಇದ್ದೀವಿ ಅಂದರೆ ಅಪ್ಪ ಬರ್ತೀನಿ ಅಂತ ಹೇಳಿದ್ರು. ಈ ಥರ ನಾವು ಲೆಟ್ರ್ ಬರೆದಿದ್ವಿ, ಅಪ್ಪ ಈ ಥರ ಯಾರಾದ್ರೂ ಸರ್ವೆಂಟ್ನ ಕಳಿಸ್ತೀನಿ ಅಂದರು, ಇಲ್ಲ ನಾನೇ ಬರ್ತೀನಿ ಅಂತ ಹೇಳಿದರು, ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ ಅಂತ ಹೇಳಿದ್ರಂತೆ. ಡಿಡ್ ನಾಟ್ ನೋ ಹೌ ಟು ರೀಚ್ ಗೋರೆಗಾಂವ್. ವಿ ವರ್ ವೆಲ್ ಡ್ರೆಸ್ಡ್ ಚಿಲ್ಡ್ರನ್ಸ್. ಫ್ರಮ್ ಅವರ್ ಡ್ರೆಸ್ ಆರ್ ಟಾಕ್ no one could make out that we were children of the untouchables. ತುಂಬ ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡಿದ್ರು. ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದಾಗೆ ಗ್ರೇಡ್ ಪ್ರಿಪ್ರೇಷನ್ಸ್ ವರ್ ಮೇಡ್ ಅಂತ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ಸ್ನ ಮಾಡ್ಕೊಂಡಿದ್ರು. ಜ್ಯುವೆಲರೀಸು, ಕ್ಯಾಪ್ಸು ಆ್ಯಂಡ್ ಶೂಸು ವಿತ್ ಇಂಗ್ಲೆಂಡ್ ಸ್ಟೈಲ್ಸಲ್ಲಿ ಕೂಡ ಡ್ರೆಸ್ ಮಾಡ್ಕೊಂಡಿದ್ರು. ಈ ಡ್ರೆಸ್ಸಸ್ಸಿಂದ ದೇ ಆರ್ ನಾಟ್ ಅನ್ಟಚಬಲ್ಸ್ ಅಂತ ಗುರ್ತಿಡಿಯೋ ಮಟ್ಟಿಗೆ ಇವರು ಡ್ರೆಸ್ನ ಮಾಡ್ಕೊಂಡಿದ್ರು. ಇಂಡೀಡ್ ದ ಸ್ಟೇಷನ್ ಮಾಸ್ಟರ್ ವಾಸ್ ಕ್ವೈಟ್ ಶೂರ್ ವಿ ವರ್ ಬ್ರಾಹ್ಮಿನ್ ಚಿಲ್ಡ್ರನ್ಸ್ ಆ್ಯಂಡ್ ವಾಸ್ ಎಕ್ಸ್ಟ್ರೀಮ್ಲಿ ಟಚ್ಡ್ ಅಟ್ ದ ಪ್ಲೈಟ್ ಇನ್ ವಿಚ್ ಈ ಫೌಂಡ್ ಅಸ್. ಫಸ್ಟು ಸ್ಟೇಷನ್ ಮಾಸ್ಟರ್ ಏನು ಬ್ರಾಹ್ಮಿನ್ ಚಿಲ್ಡ್ರನ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಬೇಸರ ಮಾಡ್ಕೊಂಡಿದ್ದಂತೆ. ಆ್ಯಸ್ ಯೂಶುವಲ್ ಅಮಾಂಗ್ ದ ಹಿಂದೂ ದ ಸ್ಟೇಷನ್ ಮಾಸ್ಟರ್ ಆಸ್ಕ್ಡ್ ಅಸ್ ಹೂ ವಿ ವರ್. ಆ್ಯಸ್ ಯೂಶುವಲ್ ಆಗಿ ಯಾವ ಜಾತಿಯಪ್ಪ ನೀನು ಅಂತ ಕೇಳಿದ್ನಂತೆ ಸ್ಟೇಷನ್ ಮಾಸ್ಟರು. ಭಾರತದಲ್ಲಿ ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ ಏನಂದರೆ ಯಾವ ಜಾತಿ ನೀನು ಅಂತ ಕೇಳ್ತಾರಲ್ಲ, ಹಂಗೆ ಯಾವ ಜಾತಿಯಪ್ಪ ನೀನು ಅಂತ ಕೇಳಿದ್ರು. ವಿತೌಟ್ ಅ ಮೂಮೆಂಟ್ಸ್ ಥಾಟ್ ಐ ಬ್ಲರ್ಡ್ ಔಟ್ ದಟ್ ವಿ ವರ್ ಮಹರ್ಸ್. Mahar is one of the communities which is treated as untouchables in the Bombay Presidency. ಇದು ಯಾವ ಜಾತಿಯಪ್ಪ ಅಂತ ಕೇಳಿದ್ರಂತೆ. ಅಂಬೇಡ್ಕರು ತಕ್ಷಣವೇ ವಿತೌಟ್ ಅ ಮೂಮೆಂಟ್, ಲಿಟಲ್ ಅಂಬೇಡ್ಕರ್, ವಿತೌಟ್ ಅ ಮೂಮೆಂಟ್ ಥಾಟ್ ಐ ಬ್ಲರ್ಡ್ ಔಟ್ ದಟ್ ವಿ ವರ್ ಮಹರ್ಸ್ ಅಂತ, ನಾವು ಮಹರ್ ಜಾತಿಯವರು ಅಂತ ಹೇಳ್ಬಿಟ್ರಂತೆ ಅಂಬೇಡ್ಕರ್. Mahar is one of the communities which is treated as untouchables in Bombay Presidency. ಯಾವ ಮಹರ್ ಅನ್ನೋದು ಒಂದು ಜಾತಿ, ಇದು ಬಾಂಬೆ ಪ್ರೆಸಿಡೆನ್ಸಿನಲ್ಲಿ ಅನ್ಟಚಬಲ್ಸ್ ಅಂತಲೇ ಹೇಳಿ
ಟ್ರೀಟ್ ಮಾಡ್ತಾರೆ. ಇವ್ರನ್ನ ಅನ್ಟಚಬಲ್ಸ್ ಅಂತ, ಅಸ್ಪೃಶ್ಯ ಜಾತಿಗೆ ಸೇರಿದವರು ಅಂತಲೇ ಟ್ರೀಟ್ ಮಾಡ್ತಾರೆ. ಈ ವಾಸ್ ಸ್ಟನ್ಡ್, ಅವನಿಗೆ ಗಾಬರಿ ಆಗೋಯ್ತಂತೆ ಸ್ಟೇಷನ್ ಮಾಸ್ಟರು. ಹಿಸ್ ಫೇಸ್ ಅಂಡರ್ವೆಂಟ್ ಎ ಸಡನ್ ಚೇಂಜ್, ಅವನ ಮುಖ ತಕ್ಷಣವೇ, ಸ್ಟೇಷನ್ ಮಾಸ್ಟರ್ ಮುಖ ತಕ್ಷಣವೇ ಬದಲಾಗ್ಬಿಡ್ತಂತೆ. ಯಾಕಂದರೆ ಬ್ರಾಹ್ಮಣರು ಹುಡುಗರು ಅಂತ ಅಂದ್ಕೊಂಡಿದ್ನಲ್ಲ, ತುಂಬ ಬೇಜಾರು ಮಾಡ್ಕೊಂಡಿದ್ದೆ ಎಷ್ಟೊತ್ತವರೆಗೂ ಕಾಯ್ತಾ ಇದ್ದಾರೆ ಇವರು ಅಂತ. ಬಟ್ ಸಡನ್ಲಿ ಇಟ್ ವಾಸ್ ಚೇಂಜ್ಡ್ ಬಿಕಾಸ್ ಆಫ್ಟರ್ ಟೆಲ್ಲಿಂಗ್ ದ ಕ್ಯಾಸ್ಟ್ ನೇಮ್ ಹಿಸ್ ಫೇಸ್ ಸಡನ್ಲಿ ಟರ್ನ್ಡ್ ಅಪ್. We could see that he was overpowered by a strange feeling of repulsion. As soon as he heard my reply, he went away to his room and stood where we were. ತಕ್ಷಣವೇ ಹೇಳಿದ ತಕ್ಷಣವೇ ಹಿಂಗೆ ಅಂತ ಈ ಜಾತಿ ಅಂತ ಎಷ್ಟು ರಿಪಲ್ಷನ್, ತುಂಬ ಬೇಸರ ಆಗೋದು, ಏನೋ ಒಂಥರ ಬೇಸರದಲ್ಲಿ ಏನೋ ಜಿಗುಪ್ಸೆಗೆ ಬಂದಂಗೆ ಆಗ್ಬಿಡ್ತಂತೆ. ರೂಮ್ ಆ್ಯಂಡ್ ರೂಮ್ಗೆ ಹೊರಟೋಗಿ ಎಲ್ಲಿ ಕೂತಿದ್ದಾರೋ ಅಲ್ಲೇ ಕೂರೋಕ್ಕೆ ಬಿಟ್ಟನಂತೆ. 15 to 20 minutes elapsed. ಇನ್ನು ಮತ್ತೆ 15-20 ನಿಮಿಷ ಆದಮೇಲೆ ದ ಸನ್ ವಾಸ್ ಆಲ್ಮೋಸ್ಟ್ ಸೆಟ್ಟಿಂಗ್. ಇನ್ನೇನು ಸೂರ್ಯ ಮುಳುಗ್ತಾ ಇರೋ ಹೊತ್ತಲ್ಲಿ 15-20 ನಿಮಿಷಕ್ಕೆ ಇನ್ನೇನು ಸೂರ್ಯ ಮುಳುಗ್ತಾ ಮೇ ಬಿ ಇಟ್ ಈಸ್ ಅರೌಂಡ್ 6:45 or 7 ಇರ್ಬೋದು. 5 ಗಂಟೆಗೆ ಬಂದು ರೀಚ್ ಆಗಿದ್ದಾರೆ, ಅಲ್ಲಿವರೆಗೂ ಕಾಯ್ದಿದ್ದಾರೆ, 7 ಗಂಟೆ ಇರ್ಬೋದು. ದ ಫಾದರ್ ಹ್ಯಾಡ್ ನಾಟ್ ಟರ್ನ್ಡ್ ಅಪ್ ನಾರ್ ಹ್ಯಾಡ್ ಇಸ್ ಸೆಂಟ್ ಇಸ್ ಸರ್ವೆಂಟ್ಸ್ ಆ್ಯಂಡ್ ನೌ ದ ಸ್ಟೇಷನ್ ಮಾಸ್ಟರ್ ಹ್ಯಾಡ್ ಆಲ್ಸೋ ಲೆಫ್ಟ್ ಅಸ್. ಫಾದರು ಬರಲಿಲ್ಲ, ಮತ್ತು ಸ್ಟೇಷನ್ಗೆ ಫಾದರು ಬರಲಿಲ್ಲ, ಮತ್ತು ಸರ್ವೆಂಟ್ನೂ ಕಳಿಸ್ಲಿಲ್ಲ. ಎಲ್ಲರೂ ಕೂಡ ಇಬ್ಬರು ಕೂಡ ಬಿಟ್ಟು, ಆ್ಯಂಡ್ ನಾವು ದ ಸ್ಟೇಷನ್ ಮಾಸ್ಟರ್ ಹ್ಯಾಡ್ ಆಲ್ಸೋ ಲೆಫ್ಟ್ ಅಸ್. ಏನು ಮಾತಾಡೋಕ್ಕೂ ಕೂಡ ಬರಲಿಲ್ಲ, ಬಿಕಾಸ್ ವಿ ಆರ್ ಅನ್ಟಚಬಲ್ಸ್. ಈಗ ಸ್ಟೇಷನ್ ಮಾಸ್ಟರು ಕೂಡ ಮಾತಾಡ್ಸೋಕ್ಕೆ ಬರಲಿಲ್ವಂತೆ. We were quite bewildered, and the joy and happiness which we felt at the beginning of the journey gave way to the feelings of extreme sadness. ಈ ತುಂಬ ಹೊತ್ತಿಂದ ಏನು ಡ್ರೆಸ್ ರೆಡಿಯಾಗಿ ಯಾವ ಖುಷಿಯಿಂದ ಹೊರಟ್ರೋ ಆ ಖುಷಿ ಈಗ ಜರ್ನಿಲಿ ಯಾವ ಖುಷಿಯಿಂದ ಹೊರಟ್ರೋ ಅದು ಈಗ ಮಾಯವಾಗಿದೆ. ಯಾಕಂದರೆ ದೇ ಆರ್ ವೇಟಿಂಗ್ ಫಾರ್ ದ ಲಾಂಗ್ ಟೈಮ್ಸ್. ನಾವು ದೇ ವರ್ ಅನ್ಏಬಲ್ ಟು ಫೀಲ್ ಹ್ಯಾಪಿ ಆರ್ ದ ಜಾಯ್ ಆಫ್ ದ ಜರ್ನಿ. ಈಗ ಏನು ಜರ್ನಿ ಮತ್ತು ಏನಿತ್ತು ಅದನ್ನೆಲ್ಲದೂ ಕೂಡ ಬೇಸರ ಆಗಿಬಿಟ್ಟಿದೆ. After half an hour, the station master returned and asked us what we proposed to do. We said that if we could get a bullock cart on hire, we would go to Goregaon, and if it was not very far, we would like to start straight away. ಇದು ಇನ್ನು ಹಾಫ್ ಆನ್ ಅವರ್ ಆದಮೇಲೆ ಸ್ಟೇಷನ್ ಮಾಸ್ಟರು ಬಂದ್ರಂತೆ. ಏನು ಮಾಡ್ತೀರಾ ಈಗ ಅಂತ ಕೇಳಿದ್ರಂತೆ. ಆಗ 4 ಜನ ಮಕ್ಕಳುಗಳೆಲ್ಲ ಸೇರಿಕೊಂಡು ಹೇಳಿದ್ರಂತೆ, ಈಗ ನಮಗೇನಾದರೂ ಬುಲಕ್ ಕಾರ್ಟ್ ಅಂದರೆ ನಮ್ಗೆ ಯಾವುದಾದ್ರೂ ಎತ್ತಿನ ಗಾಡಿ ಸಿಕ್ಕಿದ್ರೆ ನಾವೀಗ ಬಾಡಿಗೆಯಲ್ಲಿ ಹೊರಟ್ಬಿಡ್ತೀವಿ, ಅಥವಾ ಗೊರೆಗಾಂವ್ ಅಂಥ ದೂರ ಏನಾದರೂ ಇರಲಿಲ್ಲ ಅಂದರೆ ನಾವು ನಡ್ಕೊಂಡೇ ಹೋಗ್ಬಿಡ್ತೀವಿ ಅಂತ. ದೇರ್ ವರ್ ಮೆನಿ ಬುಲಕ್ ಕಾರ್ಟ್. ರಿಮೆಂಬರ್, there are many bullock carts they can ready to hire, but Ambedkar and these children belongs to Mahar community. No bullock cart people are ready to hire them. ಯಾರು ಕೂಡ ಇವರನ್ನು ಹತ್ತಿಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. There were many bullock carts playing for hire, but my reply to the station master that we were Mahars had gone round among the cartmen, and not one of them was prepared to suffer being polluted unto demon himself. ಎಲ್ಲ ಇದು ನಾವು ಯಾವಾಗ ಇವ್ರಿಗೆ ನಾವು ಅನ್ಟಚಬಲ್ಸ್ ಅಂತ ಹೇಳಿದ್ವೋ ಆವಾಗ ಯಾವ ಸ್ಟೇಷನ್ ಮಾಸ್ಟರ್ ಮೂಲಕ ಇವ್ರಿಗೆ ಎತ್ತಿನ ಗಾಡಿಯವ್ರಿಗೆಲ್ಲ ತಲುಪಿದೆ, ಈ ರೀತಿ ಮಹರ್ ಕಮ್ಯುನಿಟಿಯವರು ಅಂತ ತಲುಪಿದೆ. ಈಗ ಯಾವ ಇವರು ಕೂಡ ಬುಲಕ್ ಆಟೋರು ಕೂಡ ರೆಡಿ ಇಲ್ಲ, ಬಿಕಾಸ್ ನಾನೇನಾದ್ರೂ ಕೂಡ ಹತ್ತಿಸ್ಕೊಬಿಟ್ರೆ ನನ್ನ ಎತ್ತಿನ ಗಾಡಿ ಕೂಡ ಪೊಲ್ಯೂಟ್ ಆಗುತ್ತೆ ಅನ್ನೋ ಇದರಿಂದ ಯಾರೂ ಕೂಡ ರೆಡಿ ಇಲ್ಲ. ವಿ ವರ್ ಪ್ರಿಪೇರ್ಡ್ ಟು ಪೇ ಡಬಲ್ ದ ಫೇರ್, ಬಟ್ ವಿ ಫೌಂಡ್ ದಟ್ ಮನಿ ಡಿಡ್ ನಾಟ್ ವರ್ಕ್. ಈವನ್ ದೇ ಆರ್ ರೆಡಿ ಟು ಪೇ ಡಬಲ್.
ಏನು ಕೊಡಬೇಕಾಗಿತ್ತು, ಇಲ್ಲಿಂದ ಗೋರೆಗಾವ್ಗೆ ಏನು ಕೊಡಬೇಕಾಗಿತ್ತು ಅದಕ್ಕಿಂತ 2 ಪಟ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ನೋ ಬಡಿ ರೆಡಿ ಟು ಹೈರ್ ದಮ್. ಯಾರೂ ಕೂಡ ಅಲ್ಲಿ ಅವ್ರನ್ನ ಕರ್ಕೊಂಡೋಗೋಕ್ಕೆ ಯಾವ ಎತ್ತಿನ ಗಾಡಿ ಓನರು ಕೂಡ ರೆಡಿ ಇಲ್ಲ ಇವನನ್ನು ಕರ್ಕೊಂಡೋಗೋಕ್ಕೆ. ದ ಸ್ಟೇಷನ್ ಮಾಸ್ಟರ್ ವಾಸ್ ನೆಗೋಷಿಯೇಟಿಂಗ್ ಆನ್ ಅವರ್ ಬಿಹಾಫ್ ಸ್ಟುಡ್ ಸೈಲೆಂಟ್ ನಾಟ್ ನೋಯಿಂಗ್ ವಾಟ್ ಟು ಡೂ. ನಮ್ಮ ಪರವಾಗಿದ್ದಂಥ ಸ್ಟೇಷನ್ ಮಾಸ್ಟರ್ ಪಾಪ ಏನು ಮಾಡೋದು ಅಂತಲೂ ಗೊತ್ತಾಗಲಿಲ್ವಂತೆ. ನೆಗೋಷಿಯೇಟಿಂಗ್ ಆನ್ ಅವರ್ ಬಿಹಾಫ್ ಸ್ಟುಡ್ ಸೈಲೆಂಟ್ ನಾಟ್ ನೋಯಿಂಗ್ ವಾಟ್ ಟು ಡೂ. ಏನು ಮಾಡಬೇಕು ಅಂತ ಗೊತ್ತಾಗ. ಸಡನ್ಲಿ ಎ ಥಾಟ್ ಸೀಮ್ಡ್ ಟು ಹ್ಯಾವ್ ಎಂಟರ್ಡ್ ಹಿಸ್ ಹೆಡ್ ಆ್ಯಂಡ್ he asked us, can you drive the cart? ಈಗ ಸಡನ್ನಾಗಿ ಯಾವುದೋ ಒಂದು ಐಡಿಯಾ ಬಂತಂತೆ ಸ್ಟೇಷನ್ ಮಾಸ್ಟರ್ಗೆ. ಈ ಸಡನ್ಲಿ ಟೋಲ್ಡ್ ದಟ್ ಕ್ಯಾನ್ ಯು ಡ್ರೈವ್ ದ ಕಾರ್ಟ್, ನೀವೇ ಓಡಿಸ್ತೀರಾ ಎತ್ತಿನ ಗಾಡಿನ ಅಂತ ಕೇಳಿದ್ನಂತೆ. ಫೀಲಿಂಗ್ ದಟ್ ಈ ವಾಸ್ ಫೈಂಡಿಂಗ್ ಔಟ್ ಎ ಸೊಲ್ಯೂಷನ್ ಆಫ್ ಅವರ್ ಡಿಫಿಕಲ್ಟಿ ವಿ ಶೌಟೆಡ್ ಎಸ್ ವಿ ಕ್ಯಾನ್. ಕೇಳಿದ್ರಂತೆ ಯಾವುದಕ್ಕೂ ಒಂದು ಸೊಲ್ಯೂಷನ್ನ ಸಿಕ್ಕೋ ರೀತಿಯಲ್ಲಿ ಪ್ರಶ್ನೆ ಕೇಳುತ್ತಲ್ಲ, ನೀನು ಡ್ರೈವ್ ಮಾಡ್ತೀರಾ, ನೀವು ಕ್ಯಾನ್ ಯು ಡ್ರೈವ್ ಯುವರ್ ಕಾರ್ಟ್ ಅಂತ. ದೆನ್ ವಿ ಚಿಲ್ಡ್ರನ್ಸ್ ಟೋಲ್ಡ್ ದಟ್ yes we can drive the cart ಅಂತ ಹೇಳಿದ್ರಂತೆ. ವಿತ್ ದಟ್ ಆನ್ಸರ್ he went and proposed on our behalf that we were to pay the cartman double the fare and drive the cart, and that he should walk on foot along with the cart on our journey. One cartman agreed, as it gave him an opportunity to earn his fare and also saved him from being polluted. ಒಬ್ಬ ಕಾರ್ಟ್ಮ್ಯಾನು ಯಾರೋ ಒಪ್ಕೊಂಡಂತೆ ಅದು ಇವರೇ ಓಡಿಸೋದು, ಅಂದರೆ 4 ಜನ ಮಕ್ಕಳಲ್ಲಿ ಯಾರಾದರೂ ಒಬ್ಬರು ಎತ್ತಿನ ಗಾಡಿನ ಓಡಿಸೋದು. ಆ ಕಾರ್ಟ್ ಮ್ಯಾನ್ ಏನಿರ್ತಾನೆ ಅವನು ಹಿಂದ್ಗಡೆ ನಡ್ಕೊಂಡು ಬರೋದು ಮತ್ತು ಡಬಲ್ ಫೇರು. ಈ 3 ಇದರಿಂದ ಕಂಡೀಷನಿಂದ ಒಪ್ಕೊಂಡು ಯಾರೋ ಒಬ್ಬ ಕಾರ್ಟ್ ಮ್ಯಾನು ಒಪ್ಕೊಂಡಂತೆ. ಇದರಿಂದ ಏನಾಯಿತು, ದ ಕಾರ್ಟ್ಮ್ಯಾನ್ ಆಲ್ಸೋ ಸೇವ್ಡ್ ಫ್ರಮ್ ಬೀಯಿಂಗ್ ಪೊಲ್ಯೂಟೆಡ್. The cartman was being saved from being polluted, and also he got double fare. Also got double fare, and he is happy also that he is not being polluted ಅಂತ ಹೇಳಿಬಿಟ್ಟು ಇದೆಲ್ಲನೂ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ಯಾವುದೋ ಒಬ್ಬ ಕಾರ್ಟ್ಮ್ಯಾನು ಮುಂದೆ ಬಂದಂತೆ. ಇಟ್ ವಾಸ್ ಅಬೌಟ್ 6:30 PM when we ready to start. ಇಟ್ ಈಸ್ ಆಲ್ರೆಡಿ 6:30 PM. 5 ಗಂಟೆಗೆ ಬಂದು ಇಳಿದಿದ್ದಾರೆ. 6:30 ಒಳಗೂ ಯಾರೂ ಬರಲಿಲ್ಲ. ಅಪ್ಪನೂ ಬರಲಿಲ್ಲ ಮತ್ತು ಅಪ್ಪ ಯಾರಾದರೂ ಕಳಿಸಿದ್ರು ಅವರು ಬರಲಿಲ್ಲ. ತಕ್ಷಣ 6:30ಗೆ ಇಲ್ಲಿಂದ ಹೊರಟ್ರಂತೆ ಸ್ಟೇಷನ್ನಿಂದ. ಇದು ಮಾಸೂರು ಸ್ಟೇಷನಿಂದ ಗೋರೆಗಾವ್ಗೆ ಹೊರಟ್ರಂತೆ. ಇಟ್ ವಾಸ್ ಅಬೌಟ್ 6:30 PM when we were ready to start, but we were anxious not to leave the station until we were assured that we would reach Goregaon before it was dark. ನಮಗೆ ಇನ್ನೂ ಗ್ಯಾರಂಟಿ ಇರಲಿಲ್ಲ. ಆಮೇಲೆ ಇದು ಆಲ್ರೆಡಿ ಡಾರ್ಕ್ ಕತ್ಲಾಗೋ ಅಷ್ಟೊತ್ತಿಗೆ ನಾವು ರೀಚ್ ಆಗ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ. ವಿ ದೇರ್ಫೋರ್ ಕ್ವೆಶ್ಚನ್ ದ ಕಾರ್ಟ್ಮ್ಯಾನ್ ಆಸ್ ಟು ದ ಡಿಸ್ಟೆನ್ಸ್ ಆ್ಯಂಡ್ ದ ಟೈಮ್ ಹಿ ವುಡ್ ಟೇಕ್ ಟು ರೀಚ್ ಗೋರೆಗಾಂವ್. He assured us that it would be not more than 3 hours. Believing in his word, we put our luggage in the cart, thanked the station master and got into the cart. ಇದು ನಾಟ್ ಮೋರ್ ದೆನ್ 3 hours ನಾವು ಕತ್ಲಾಗೋ ಅಷ್ಟೊತ್ತಿಗೆ ನಾವು ಸೇರ್ಕೊಂಡು ಬಿಡ್ತೀವಿ. ನಾಟ್ ಮೋರ್ ದೆನ್ 3 hours ಒಳಗೆ ನಾವು ಸೇರ್ಕೊಂಡು ಬಿಡ್ತೀವಿ ಅಂತ ಹೇಳಿಬಿಟ್ಟು 3 ಗಂಟೆ ಒಳಗೆ ಸೇರ್ಕೋಬೋದು ಅಂತ ಹೇಳಿ ಹೊರಟ್ರಂತೆ ಅಲ್ಲಿಂದ ಕಾರ್ಟ್ಮ್ಯಾನು ಮತ್ತು ಈ ಮಕ್ಕಳೆಲ್ಲ ಅಲ್ಲಿಂದ ಹೊರಟ್ರಂತೆ. ಒನ್ ಆಫ್ ಅಸ್ ಆಮೇಲೆ ಸ್ಟೇಷನ್ ಮಾಸ್ಟರ್ ಇಷ್ಟೆಲ್ಲ ಅರೇಂಜ್ ಮಾಡ್ಕೊಟ್ಟಿದ್ದ ಸ್ಟೇಷನ್ ಮಾಸ್ಟರ್ಗೂ ಕೂಡ ಥ್ಯಾಂಕ್ಸ್ ಹೇಳಿ ಈ ಲಗೇಜ್ ಏನಿತ್ತು, ವಾಟ್ ಆರ್ ದ ಲಗೇಜ್ ದಟ್ ದೇ ವರ್ ಕ್ಯಾರಿಂಗ್, ದೇ ಆಲ್ put inside the cart and they start driving now towards Goregaon at 6:30 PM. One of us took the reins and the cart started with the man walking by our side. ಒಬ್ಬರು 4 ಜನದಲ್ಲಿ ಒಬ್ಬರು ಎತ್ತಿನ ಗಾಡಿ ಓಡ್ಸೋಕ್ಕೆ ನಿಂತ್ರಂತೆ. ಆಮೇಲೆ ಕಾರ್ಟ್ ಮನ್ ಏನಿದ್ದ ಅವನು ಸೈಡಲ್ಲಿ ನಡ್ಕೊಬರೋಕ್ಕೆ
ಸ್ಟಾರ್ಟ್ ಮಾಡಿದ್ನಂತೆ. ವಿತ್ ದೀಸ್ ಥಿಂಗ್ಸ್ next class I will complete, I will try to complete the lesson. Next class I will continue the lesson. Okay, thank you.